ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಪಾಲಿಸ್ಟರ್ ಕ್ಲಾತ್. ಇದು ನಾನಿವತ್ತು ಕಮಲ್ದ ಹೂವಿನ ಮಾಲೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಬಂತಲ್ಲ, ಅದಕ್ಕೆ ಲೋಟಸ್ ಹಾರ. ಇದು 3 ಇಂಚ್ ಅಗಲ ತಗೋಬೇಕು. ಈ ಥರ ಪಟ್ಟಿನ ಕಟ್ ಮಾಡ್ಕೋಬೇಕು. ಇದು 4 ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 1 ಇಂಚ್ ಅಗಲ ಬರೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಹಿಂಗೆ ಜೋಡಿಸ್ಕೊಂಡು ಒಂದೇ ಸರಿಗೆ ಮಾಡ್ಕೋಬೋದು. ಕಟ್ಟು ಹೀಗೆ ಒಂದೇ ಅಳತೆಯಲ್ಲಿ ಬರುತ್ತೆ. ಅವಾಗ ಎಷ್ಟೊಂದು ಒಂದೇ ಸರಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ಒಂದೇ ಅಳತೆಗೆ ಕಟ್ ಮಾಡ್ಕೋಬೇಕು. ಈ ಥರ ತುಂಬ ಪೆಟಲ್ಸ್ ಕಟ್ ಮಾಡ್ಕೋಬೇಕು. ಗ್ರೀನು ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನ ಸುಡೋದು ಸ್ವಲ್ಪ ಬೇರೆ ಥರ ಇದೆ ಫ್ರೆಂಡ್ಸ್. ಹಿಂಗಿರುತ್ತಲ್ಲ, ಈ ಸೈಡನ್ನು ಎರಡನ್ನು ಸೇರಿಸಿ ಇಲ್ಲಿ ಜೋಡಿಸ್ಬೇಕು. ಇನ್ನೊಂದು ಸೈಡನ್ನು ಕೂಡ ಹಿಂಗೆ ಆಗೋದು ಈ ಥರ ಆಗುತ್ತೆ. ಪೆಟಲ್ ಈ ಥರ ಇಲ್ಲಿ ಸುಟ್ಕೊಂಡ್ಬಿಡ್ಬೇಕು. ಈಗ ಇದು ಜೋಡಿಸಿ ಸುಟ್ಕೋಬೇಕು. ಪೆಟಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದು ಈಸಿ ಇದೆ ಮಾಡೋದು, ನೀವು ಮಾಡಿ ಇಟ್ಕೊಳ್ಳಿ. ಇದನ್ನ ಬ್ಲೌಸ್ ಪೀಸ್ಗಳಲ್ಲೂ ಕೂಡ ಮಾಡ್ಬೋದು. ಈಗ ಫಸ್ಟು ಈ ಗ್ರೀನನ್ನು ಹಾಕ್ಕೋಬೇಕು. ಈ ಥರ ಪೆಟಲ್ ಕಟ್ ಮಾಡೋದನ್ನು ನನ್ನ ಚಾನಲಲ್ಲಿ ಸುಮಾರು ಸರಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ಥರ ಒಂದು ಮಣಿ ಹಾಕಿಟ್ಕೊಂಡಿದ್ದೀನಿ. ಇದು ಈ ಪೆಟಲ್ ಇದೆಯಲ್ಲ, ಹಿಂಗಿರೋದನ್ನು ಹಿಂಗೆ ಪ್ರೆಸ್ ಮಾಡಿಕೊಂಡು ಇದನ್ನು ಉಲ್ಟಾ ತಿರುಗಿಸಿ ಒಂದ್ಸರಿ ಹಿಂಗೆ ಮಡಿಸ್ಬೇಕು. ಈ ಮಡಿಸಿರೋದು ಕೆಳಗಡೆ ಹೋಗೋ ಥರ ಮಿಡ್ಲಲ್ಲೇ ಹಿಂಗೆ ಚುಚ್ಚಬೇಕು. ಈಗ ಮಡಿಸಿರೋದು ಕೆಳಗಡೆ ಬರಬೇಕು. ಇದು ಹಿಂಗೆ ಬಗ್ಗಿ ಇರಬೇಕು. ಉಲ್ಟಾ ಮಾಡಿಕೊಂಡು ಇದನ್ನು ಹಿಂಗೆ ಮಡಿಸಿರೋದು ಕೆಳಗಡೆ ಬರೋ ಥರ ಚುಚ್ಚುತ್ತಾ ಬರಬೇಕು.
ಈಗ ಈ ಥರದ್ದು 2 ರೆಡಿಯಾಗಿದೆ. ಇದಕ್ಕೆ ಇಲ್ಲಿ ರಿಂಗ್ ಹಾಕ್ತೀನಿ. ಈಗ ಈ ಥರ ರಿಂಗ್ ಸಿಗುತ್ತೆ. ಇಲ್ಲಿ ಗಂಟು ಹಾಕ್ತಾ ಬಂದರೆ ಆಯಿತು. ಈಗ ಇದೆರಡನ್ನು ಸೇರಿಸಿ, ಇನ್ನೊಂದು ತುದಿ ಇತ್ತಲ್ಲ ಅದು ಎರಡನ್ನು ಸೇರಿಸಿ ಈ ಥರ ಗಂಟು ಹಾಕಬೇಕು. ಈಗ ಈ ಥರ ಕುಚ್ಚು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾರದ ಕೆಳಗೆ ಕುಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಅದೇ ಥರ ಮಡಿಸಿ ಈಗ ಸೀದಾ ಹಾಗೆ ಚುಚ್ಚಿಬಿಡ್ಬೇಕು. ಅವಾಗ ಏನು ಮಾಡಿದ್ವಿ, ಉಲ್ಟಾ ಮಾಡಿದ್ವಿ. ಹೀಗೆ ಈಗ ಹಿಂಗೆ ಮಡ್ಚಿದೀವಲ್ಲ, ಹಿಂಗೆ ಚುಚ್ಚಬೇಕು. ಇದಕ್ಕೆ ಒಂದು 7-8 ಪೆಟಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ 15 ಪೆಟಲ್ ಹಾಕಿದ್ದೀನಿ. 15 ಪೆಟಲ್ಸ್ ಹಾಕಿದ್ರೆ ಒಳ್ಳೆ ಗುತ್ತಾಗಿ ಚೆನ್ನಾಗಿ ಬರುತ್ತೆ. ವೆರೈಟಿ ಹಾರಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ. ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ವರಮಹಾಲಕ್ಷ್ಮಿಗೆ ಬೇಕಾಗಿರೋ ಹಾರಗಳನ್ನೆಲ್ಲ ಈ ಸರಿ ನೀವೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಸಿಯಾಗಿ ಒಂದೇ ಥರ ಪೆಟಲ್ಸ್ ಸಿಕ್ಕಿದ್ರೆ ಸಾಕು, ವೆರೈಟಿ ಹಾರಗಳನ್ನು ಮಾಡ್ಕೋಬೋದು. ಕಲರ್ ತಂದ್ಕೊಂಡ್ರೆ ಇದು 5 ಪೆಟಲನ್ನು ಹಾಕ್ತಾ ಇದ್ದೀನಿ. ಗ್ರೀನು, ಈಗ ಮಣಿಗಳನ್ನು ಹಾಕ್ಕೋಬೇಕು. ವೈಟ್ ಮಣಿನ 4 ತಗೊಂಡಿದ್ದೀನಿ. ಗೋಲ್ಡ್ ಮಣಿ 1, ವೈಟ್ ಮಣಿ 1 ಹಾಕ್ಕೊಂಡು ಬರಬೇಕು. ಈಗ ಇದನ್ನು ಈ ಥರ ಮುಂಚೆ ಮಾಡಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಂದೇ ಮಣಿನಲ್ಲೇ ಎಲ್ಲದನ್ನು ಹಾಕಬೇಕು. ಈಗ ಈ ಥರ ರೆಡಿಯಾಗಿದೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನನ್ನ ಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ. ಈಗ ಇದಕ್ಕೆ ತುದಿನಲ್ಲಿ ಜಾಯಿಂಟ್ ಮಾಡ್ತೀನಿ. ಇಲ್ಲಿ ಮಧ್ಯ ದಾರ ಕಟ್ಟಿ ಕೂಡಿಸಿದ್ವಲ್ಲ, ಅದಕ್ಕೇನೆ ಇದನ್ನು ಕಟ್ಟಬೇಕು. ನೋಡಿಕೊಂಡು ಕರೆಕ್ಟ್ ಮಿಡ್ಲಲ್ಲೇ ಇದನ್ನು ಹಾಕಿ ಗಂಟು ಹಾಕಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಸುಂದರವಾದ ಲೋಟಸ್ ಹಾರ ರೆಡಿಯಾಗಿದೆ. ಮಾಡೋದು ಕೂಡ ಈಸಿ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೂ ತುಂಬ ಈಸಿ ಹಾರಗಳನ್ನು ಮಾಡ್ತಾ ಇರ್ತೀನಿ. ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಈ ಥರ ಬಾಗಿಲು ತೋರಣ ಕೂಡ ಮಾಡ್ಬೋದು. ಇದನ್ನೇ ಹಾರವಾಗಿ ಬೇಕಾದರೂ ಹಾಕ್ಕೋಬೋದು, ಬಾಗಿಲು ತೋರಣ ಮಾಡಿ ಬೇಕಾದ್ರೂ ಹಾಕ್ಕೋಬೋದು.